ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಬ್ಬಕ್ಕೆ ತೊಗೊಂಡಂತಹ 4 ಬ್ಲೌಸ್ ಪೀಸ್ಗಳು ಮತ್ತು ಸ್ಯಾರಿ ಇದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಮೀಶೋನಲ್ಲಿ ತೊಗೊಂಡಿದ್ದು ಬ್ಲೌಸ್ ಪೀಸಸ್ಸು. ಸ್ಯಾರಿ ಬಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ರಶ್ಮಿ ವಾಲಾ ಅಂತ ಬರುತ್ತಲ್ಲ, ಸೊ ಆ ಒಂದು ಪೇಜಲ್ಲಿ ನಾನು ತೊಗೊಂಡಿದ್ದು. ತುಂಬ ದಿವಸ ಆಯಿತು ತೊಗೊಂಡು, ಆಲ್ಮೋಸ್ಟ್ ಒಂದು 3 ಮಂತ್ಸ್ ಮೇಲೇ ಆಯಿತು. ಬಟ್ ಬ್ಲೌಸ್ ಪೀಸಸ್ ತೊಗೊಂಡು 1 ಮಂತ್ ಮೇಲೇ ಆಯಿತು. ಸೊ ನನಗೆ ಸರ್ಚ್ ಮಾಡ್ತಿದ್ದೆ, ಸೊ ರೆಡಿಮೇಡಲ್ಲಿ ಈ ರೀತಿ ಸಿಗತ್ತಾ ಅನ್ನೋದೇ ಗೊತ್ತಿರಲಿಲ್ಲ. ಸರಿ ಆಯಿತು ತಗೊಳ್ಳೋಣ ಅಂತ ಹೇಳಿ ಆರ್ಡ್ರ್ ಹಾಕಿದ್ದೆ. ಆಲ್ಮೋಸ್ಟ್ 1 ವೀಕ್ ಟೈಮ್ ತೊಗೊಂಡು ನನಗೆ ಕಳಿಸ್ಕೊಟ್ರು. ಸೊ ನನಗೆ ಜಾಸ್ತಿ ಫೇವ್ರೆಟ್ ಅನಿಸಿದ್ದು ಬಂದು ಈ ವೈಟ್ ಕಲರು, ಪ್ಯೂರ್ ವೈಟ್. ಇದು ಸಿಲ್ಕ್ ಬಟ್ಟೆ, ಇದು ತುಂಬ ಚೆನ್ನಾಗಿದೆ ಬಟ್ಟೆ. ಈ ಬಟ್ಟೆಯಲ್ಲಿ ಈ ಒಂದು ಆ್ಯರಿ ವರ್ಕನ್ನು ಮಾಡಿದ್ದಾರೆ, ಆದರೆ ಇದು ಹ್ಯಾಂಡ್ ವರ್ಕ್ ಅಲ್ಲ, ಮಿಷಿನ್ ವರ್ಕು. ಇದನ್ನು ಬಂದು ಸಾಮಾನ್ಯವಾಗಿ ಯಾರೂ ಹೇಳಲ್ಲ, ನಾನು ಹೇಳ್ತಿದ್ದೀನಿ ನೋಡಿ. ಇದು ಬಂದು ನಮಗೆ ಆ್ಯರಿ ವರ್ಕ್ ಅಂತಲೇ, ಹ್ಯಾಂಡ್ ವರ್ಕ್ ಅಂತಲೇ ಮೆನ್ಷನ್ ಮಾಡಿರ್ತಾರೆ ಆ್ಯಪಲ್ಲಿ, ಬಟ್ ಆ ಥರ ಇರಲ್ಲ. ಇದು ಬಂದು ಫುಲ್ಲಾಗೇ ಮಿಷಿನ್ ಮೇಡು. ನಾನು ಅದನ್ನು ಹಿಂದೆಗಡೆ ನೋಡಿದ್ರೇ ಅದು ಗೊತ್ತಾಗುತ್ತೆ ನಮಗೆ, ಬ್ಯಾಕ್ ಸೈಡು ಡಿಸೈನ್. ಈ ಡಿಸೈನ್ ಬ್ಯಾಕ್ ಸೈಡಲ್ಲಿ ನಮಗೆ ಅದ್ರ ವರ್ಕ್ ಗೊತ್ತಾಗುತ್ತೆ. ಹ್ಯಾಂಡ್ ವರ್ಕ್ ಅಂದರೆ ಹಿಂಗಿರುತ್ತೆ, ಮತ್ತು ಮಿಷಿನ್ ವರ್ಕ್ ಅಂದರೆ ಯಾವ ರೀತಿ ಕಟ್ ಆ್ಯಂಡ್ ನೀಟಾಗಿರುತ್ತೆ. ಸೊ ಇದು ಬಂದು ನನಗೆ ಕ್ಲಾತ್ ತುಂಬ ಇಷ್ಟ ಆಯಿತು, ಡಿಸೈನ್ ಇಷ್ಟ ಆಯಿತು, ಬಟ್ ಕ್ಲಾತ್ ಬಂದು ತುಂಬ ಇಂಪ್ರೆಸ್ ಆಯಿತು. ಯಾಕಂದರೆ ಈ ಡಿಸೈನ್ಗಳೆಲ್ಲ ಚೆನ್ನಾಗಿ ಕ್ಲೀನಾಗಿ ಕುತ್ಕೋಬೇಕು ಅಂದರೆ ಈ ಕ್ಲಾತ್ ತುಂಬಾ ಮುಖ್ಯ. ಮತ್ತು ಬಟ್ಟೆ ಇದು ಸಾಮಾನ್ಯವಾಗಿ ಹರಿಯುವಂಥದ್ದಲ್ಲ. ನೆಕ್ಸ್ಟು ನಾವು ಯಾವುದಾದ್ರೂ ಕ್ಲಾತು ನೋಡಿರ್ತೀವಿ. ಇವಾಗ ನೀವು ಉದಾಹರಣೆಗೆ ಬಂದು ಸ್ಯಾರಿಯಲ್ಲೇ ಹೊಲಿಸ್ತೀರ ಅಂದರೂ ಕೂಡ ಫ್ಯೂಚರಲ್ಲಿ ನಾವು ಹಾಕ್ಕೊಳ್ತಾ ಲೈಟಾಗಿ ಹರಿದೋಗುತ್ತೆ. ಬಟ್ಟೆ ಬಂದು ಹಾರ್ಡ್ ಸಿಲ್ಕ್ ಇರೋದ್ರಿಂದ ಹರಿದೇ ಹರಿಯುತ್ತೆ. ಬಟ್ ಇದು ಬಟ್ಟೆ ತುಂಬ ಚೆನ್ನಾಗಿದೆ. ಫುಲ್ಲು ರೇಷ್ಮೆ ಸೀರೆ, ಇಲ್ಲಾಂದರೆ ರೇಷ್ಮೆ ಪಂಚೆಗಳು ಬರುತ್ತಲ್ಲ, ರೇಷ್ಮೆದೇನೆ ಆ ಥರ ಟಚ್ ಫೀಲ್ ಇದೆ, ಅಷ್ಟು ಚೆನ್ನಾಗಿದೆ. ಕಲರ್ ಬಂದು ನಾನು ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಗ್ರೀನು, ವೈಟು ಮತ್ತು ಪರ್ಪಲ್ ಕಲರು ಆ್ಯಂಡ್ ನೆಕ್ಸ್ಟು ಪಿಂಕ್ ಕಲರ್, ಈ ರೀತಿ 4 ಕಲರಲ್ಲಿ ನಾನು ತರಿಸ್ಕೊಂಡೆ, ಯಾಕಂದರೆ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ಇದು ಬಂದು ನಾನು ಗ್ರೀನ್ ಇದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಇದು ಡಾರ್ಕ್ ಗ್ರೀನು. ಬಟ್ ಡಿಸ್ಪ್ಲೇ ಒಳಗಡೆ ಬಂದು ಮೀಶೋನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬ್ರೈಟಾಗಿರುವಂತಹ ಗ್ರೀನ್ ಇತ್ತು. ಬಟ್ ಇದು ಆ ಥರ ಗ್ರೀನ್ ಇಲ್ಲ, ತುಂಬ ಡಾರ್ಕ್ ಗ್ರೀನಾಗಿದೆ. ಸೊ ಬಟ್ ಇದರಲ್ಲಿ ಬಂದು ವರ್ಕಲ್ಲಿ ನೀವು ಕಲರ್ಸ್ ನೋಡಿದ್ರೆ ಯೆಲ್ಲೋ ಇದೆ, ಮತ್ತು ರೆಡ್ ಇದೆ, ಪರ್ಪಲ್ ಇದೆ, ಗೋಲ್ಡನ್ ಕಲರ್ ಇದೆ. ಸೊ ನಮಗೆ ಸ್ಯಾರೀಸ್ಗೆ ಮ್ಯಾಚ್ ಆಗಿಬಿಡುತ್ತೆ. ಸೊ ನಾವು ಯಾವುದೇ ಸ್ಯಾರಿ ಹಾಕ್ಕೊಂಡ್ರೂ ಈ ಬ್ಲೌಸ್ ಬಂದು ಎಲ್ಲ ಸ್ಯಾರಿಗೂ ಕಾಂಬಿನೇಷನಾಗಿ ನಾವು ಹಾಕ್ಕೋಬೋದು, ಮಿಕ್ಸ್ ಮ್ಯಾಚ್ ಮಾಡ್ಕೊಬೋದು. ಸೊ ಅದಕ್ಕೆ ಇದನ್ನು ಬಂದು ಚೂಸ್ ಮಾಡಿದೆ. ಬಟ್ ನನಗೆ ಕಲರ್ ಅಷ್ಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಓಕೆ ಅನ್ನಿಸ್ತು, ಪರವಾಗಿಲ್ಲ. ಆದರೆ ನಂಗೆ ಡಿಸೈನ್ ಕಲರ್ ಕಾಂಬಿನೇಷನ್ ಬಂದು ಇದು ತುಂಬಾ ಇಷ್ಟ ಆಯಿತು. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಹಾಗೆ ಬಂದು ಇನ್ನೊಂದು ಕಲರ್ ಬಂದು ಇದು ಲೈಟ್ ಪರ್ಪಲ್ ಅನ್ಬೋದು, ಡಾರ್ಕ್ ಪರ್ಪಲ್ ಅಲ್ಲ, ಇದು ವೈಲೆಟ್ ಬಂದು ಡಾರ್ಕ್ ಇದ್ದರೆ ಹೇಗಿರುತ್ತೋ ಆ ಕಲರ್ ಕಾಂಬಿನೇಷನಲ್ಲಿ ಸೇಮ್ ಡಿಸೈನ್ ಪ್ಯಾಟ್ರನ್ನೇ. ಸೊ ನನಗೆ ಬೇರೆ ಪ್ಯಾಟ್ರನ್ ನೋಡಿದೆ ನಾನು, ಬಟ್ ನನಗೆ ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ. ಯಾಕಂದರೆ ಏನೇ ನಾವು ದುಡ್ಡು ಕೊಟ್ರು ಅದರಲ್ಲಿ ಫುಲ್ಲಾಗಿ ಕವರ್ಡ್ ಆಗಿ ನಮಗೆ ಡಿಸೈನ್ಸ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಇದೇ ಪ್ರೈಸ್ಗೆ ಬಂದು ತುಂಬ ಸಿಂಪಲ್ ಡಿಸೈನ್ಸ್ ಎಲ್ಲನೂ ಇತ್ತು. ನನಗೆ ಯಾಕೋ ಇದು ತುಂಬಾ ಇಷ್ಟ ಆಯಿತು. ಇದೇ ಪ್ಯಾಟ್ರನ್ನಲ್ಲೇ ನಾನು 4 ಆರ್ಡ್ರ್ ಮಾಡಿದೆ. ಇನ್ನು ಮುಂದಕ್ಕೆ ಬಂದು ಯಾವುದಾದ್ರೂ ಚೆನ್ನಾಗಿರೋದು ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇನ್ನೂ ಡಿಸೈನ್ಸ್ ವೇರಿಯಂಟ್ ನೋಡಿಕೊಂಡು. ಸೊ ಅದಕ್ಕೆ ನಾನು ಈ ಸಲ ಬಂದು ಇದನ್ನು ಆರ್ಡ್ರ್ ಮಾಡಿದೆ. ಇದರಲ್ಲಿ ಬಂದು ನನಗೆ ಪರ್ಪಲ್ ಥ್ರೆಡ್ಡಲ್ಲೇ ಡಿಸೈನ್ ಕೊಟ್ಟಿದ್ದಾರೆ, ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ. ಇದು ನಮಗೆ ಬ್ಯಾಕ್ ಸೈಡ್ಗೆ ಬರುತ್ತೆ. ಇದು ಬಂದು ಫ್ರಂಟಿಗೆ ಬರುತ್ತೆ. ಇದು ಬಂದು ನಮಗೆ ಕೈಗೆ ಬಂದುಬಿಡುತ್ತೆ, ಎರಡೂ ಕೈಗಳಿಗೆ ಬಂದುಬಿಡುತ್ತೆ. ಸೊ ಇದು ಸೇಮ್ ಕ್ಲಾತೇನೆ, ಸಿಲ್ಕ್ ಮೆಟೀರಿಯಲ್ ಇದೆ. ಬಟ್ ಏನು ಒಂದು ಪ್ರಾಬ್ಲಮ್ ಅಂದರೆ ಇದು ಹ್ಯಾಂಡ್ ವರ್ಕ್ ಅಲ್ಲ, ಇದು ಬಂದು ಮಿಷಿನ್ ವರ್ಕೇ ಬರೋದು ನಮಗೆ. ಇದು ಈಚ್ ಒನ್ ಪ್ರೈಸ್ ಬಂದು 700 ರೂಪಾಯಿ, 719, 722 ಈ ರೀತಿಯೇ ಇದೆ ರೇಟು. ಅಂದರೆ ಅಂದ್ಕೊಳ್ಳಿ 700 ರೂಪಾಯಿ, 750 ರೂಪಾಯಿ ಒಳಗಡೆ ಅಂತ. ಸೊ ಇದು ಬಂದು ನಾನು ಪ್ರೀವಿಯಸ್ ಆಗಿ ತೊಗೊಂಡಿದ್ದು, ಫಸ್ಟ್ ತೊಗೊಂಡಿದ್ದು. ಇದನ್ನು ತೊಗೊಂಡ್ಮೇಲೆ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಾನು ಬಂದು ಇದನ್ನು ಪರ್ಚೇಸ್ ಮಾಡಿದ್ದು, ಈ ಮಿಕ್ಕಿದ 3ನೂ. ನೋಡಿ, ಇದು ನೋಡೋದಕ್ಕೆ ಲುಕ್ಕು ವೈಟ್ ಕಲರ್ ಹೇಗಿದೆ ಅಂತ ತುಂಬಾ ಇಷ್ಟ ಆಯಿತು. ಇದರಲ್ಲಿ ನೀವು ಕಲರ್ ನೋಡಿದ್ರೆ ಪರ್ಪಲ್ ಇದೆ, ಯೆಲ್ಲೋ ಇದೆ, ಮತ್ತು ಗ್ರೀನ್, ಲೈಟ್ ಗ್ರೀನ್ ಇದೆ,
ಪಿಂಕ್ ಇದೆ. ಸೊ ನಾವು ಬಂದು ಈ ಸ್ಯಾರಿಗಳು, ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದ್ದರೆ ಮತ್ತು ನಮ್ಮ ಹತ್ರ ಯಾವುದಾದ್ರೂ ಸ್ಯಾರಿ ಬ್ಲೌಸ್ ಬಂದು ಸರಿಯಾಗಿಲ್ಲ ಆದರೆ ಇದನ್ನು ಹಾಕ್ಕೋಬೋದಾ ಅಂದರೆ ಖಂಡಿತವಾಗ್ಲೂ ಹಾಕ್ಕೋಬೋದು. ಯಾಕಂದರೆ ನಮಗೆ ವೈಟ್ ಕಲರ್ ಅಂತಲೇ ಸ್ವಲ್ಪ ಗೊತ್ತಾಗುತ್ತೆ ಅಷ್ಟೇ. ಆದರೆ ನಮಗೆ ಕೈ ಪೂರ್ತಿ ವರ್ಕ್ ಇರುತ್ತೆ, ಬೆನ್ನ ಹಿಂದೆಗಡೆ ಫುಲ್ಲಾಗೆ ವರ್ಕ್ ಇರುತ್ತೆ, ಮತ್ತು ನಮಗೆ ಎದೆ ಭಾಗದಲ್ಲಿ ಈ ರೀತಿ ಬರೋದ್ರಿಂದ ಇದೊಂದು ವರ್ಕ್ ಇರುತ್ತೆ. ಫುಲ್ ವರ್ಕೇ ಹೈಲೈಟ್ ಆಗಿರೋದ್ರಿಂದ ವೈಟ್ ಕಲರ್ ಅನ್ನೋದು ಅಷ್ಟೊಂದಾಗಿ ಕಾಣಲ್ಲ. ಒಂದು ವೈಟ್ ಕ್ಲಾತ್ ಮೇಲೆ ಈ ಡಿಸೈನ್ಸ್ ಬಂದು ಅಷ್ಟು ಹೈಲೈಟ್ ಆಗಿದೆ. ನಮಗೆ ಇದು ರಾಯಲ್ ಬ್ಲೂ ಕಲರ್ಗೆ, ಪರ್ಪಲ್ ಕಲರ್ಗೆ, ಗ್ರೀನ್ ಕಲರ್ಗೆ, ರೆಡ್ ಕಲರ್ಗೆ, ಎಲ್ಲ ಕಲರ್ ಸ್ಯಾರಿಗೂ ಮಿಕ್ಸ್ ಮ್ಯಾಚ್ ಆಗಿ ಇದನ್ನು ನಾವು ಮಾಡ್ಕೋಬೋದು. ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ನನಗೆ ಈ ವೈಟ್ ಕಲರಲ್ಲಿರುವಂಥ ಈ ಡಿಸೈನ್ ಮತ್ತು ಇದು ಹೈಲೈಟಾಗಿ ಕಾಣ್ತಿದ್ದಿದ್ದು ಐತಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ಇದು ನೋಡೋದಕ್ಕೇ ಅಷ್ಟೊಂದು ಚೆನ್ನಾಗಿದೆ ನೋಡಿ ನೀವು. ಮತ್ತು ನಮಗೆ ಎಲ್ಲ ಥರ ಡಾರ್ಕ್ ಕಲರ್ ಸ್ಯಾರೀಸ್ಗೂ ನಾವು ಇದನ್ನು ಆರಾಮಾಗಿ ವಿಯರ್ ಮಾಡ್ಬೋದು. ಸೊ ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಈ ಗ್ರೀನ್ ಕಲರಲ್ಲಿ ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ನೋಡಿ ದೂರದಿಂದ. ಒಟ್ಟಿನಲ್ಲಿ ಇದು ಡಾರ್ಕ್ ಗ್ರೀನ್ ಕಲರ್ ಬ್ಲೌಸ್ ಮೇಲೆ ನಮಗೆ ಈ ಒಂದು ಡಿಸೈನ್ಸ್ ಕೂತಿರೋದ್ರಿಂದ ನಮಗೆ ಅಷ್ಟೊಂದಾಗಿ ಕ್ಲಾತ್ ಕಲರ್ ಬಂದು ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಏನಂತ ಅನ್ಸಲ್ಲ. ಯಾಕಂದರೆ ಪೂರ್ತಿ ನಮಗೆ ಕೈ ಪೂರ್ತಿ ಮತ್ತು ಬ್ಯಾಕ್ ಸೈಡಲ್ಲಿ ನಮಗೆ ಫ್ರಂಟ್ ಸೈಡಲ್ಲೆಲ್ಲನೂ ಈ ಒಂದು ವರ್ಕ್ ಬರೋದ್ರಿಂದ ಜಸ್ಟ್ ಆ ವರ್ಕ್ ಮಧ್ಯ ಇರುವಂತಹ ಒಂದು ಕಲರ್ ಗ್ರೀನ್ ಕಲರ್ ಅನ್ನೋದು ಮಾತ್ರ ನಮಗೆ ಹೈಲೈಟ್ ಆಗಿರುತ್ತೆ ಅಷ್ಟೇ. ಸೊ ಅಷ್ಟೇ ಚೆನ್ನಾಗಿತ್ತು. ಹಾಗೆ ಬಂದು ಇದು ಪಿಂಕ್ ಕಲರ್ ತೊಗೊಂಡಿದ್ದು ವಿಡಿಯೋ ಮಾಡ್ಕೊಂಡಿದ್ದೆ ಫಸ್ಟೇ, ಅದ್ರದ್ದು ಹಾಕ್ತಾಯಿದ್ದೀನಿ ನೋಡಿ. ಇದು ಫಸ್ಟಾಗಿ ಈ ಒಂದು ಬ್ಲೌಸ್ ಪೀಸ್ ತೊಗೊಂಡಾಗ ಹಿಡಿದಂತಹ ವಿಡಿಯೋ ಇದು. ಸೊ ಇದು ಅಷ್ಟೇ ನನಗೆ ಫಸ್ಟ್ ಕನ್ವೀನಿಯೆಂಟಾಗಿ ಇದ್ದಿದ್ದರಿಂದನೇ ನಾನು ಇದನ್ನು ತೊಗೊಂಡ ಮೇಲೆ ಮತ್ತೆ ಮೂರಕ್ಕೂ ಆರ್ಡ್ರ್ ಹಾಕಿದ್ದು. ಬಟ್ ಇದೇನೊಂದು ಪ್ರಾಬ್ಲಮ್ ಅಂತಂದರೆ ನಾವು ವರ್ಕ್ ಮೇಲೇ ಬಟ್ಟೆ ಬರೋ ಥರ ಮಡಚಬಾರ್ದು. ಅದು ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಆಗುತ್ತೆ ಮಣಿಗಳಿರೋದ್ರಿಂದ. ಸೊ ಮಧ್ಯ ಯಾವುದಾದ್ರೂ ಒಂದು ಬಟ್ಟೆ ಇಟ್ಟು ಇಲ್ಲ ಕವರ್ ಯಾವುದಾದ್ರೂ ಇಟ್ಟು ಇಲ್ಲ ಪೇಪರ್ ಇಟ್ಟು ನಾವು ಮಡಚ್ಕೋಬೇಕು. ಆವಾಗ ಆ ವರ್ಕ್ ಬಂದು ಒಂದು ಸ್ವಲ್ಪ ಪ್ರೊಟೆಕ್ಟಾಗಿ ಇದ್ದಂಗೆ ಅನಿಸುತ್ತೆ. ನಾವು ಫ್ಯೂಚರಲ್ಲಿ ಬ್ಲೌಸ್ ಹೊಲಿಸಿದ್ರೂ ಕೂಡ ವರ್ಕ್ ಮೇಲೆ ವರ್ಕ್ ಕುತ್ಕೊಳ್ದೇ ಇರೋ ಥರ ಯಾವುದಾದ್ರೂ ಒಂದು ಕ್ಲಾತ್ ಅದಕ್ಕೆ ಅಂತಲೇ ಒಂದು ಕಾಟನ್ ಕ್ಲಾತ್ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ಬ್ಲೌಸಸ್ ಬಂದು ತುಂಬ ಬಾಳಿಕೆ ಬರುತ್ತೆ. ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ. ಈ ವರ್ಕು ಚೆನ್ನಾಗಿ ಸ್ಟ್ರಾಂಗಾಗಿ ಕುತ್ಕೊಳ್ಳೋದಕ್ಕೆ ಈ ಒಂದು ಕ್ಲಾತ್ ಬಂದು ಅಷ್ಟೇ ಚೆನ್ನಾಗಿ ಮಾಡಿಸಿದ್ದಾರೆ. ನಾನು ಇದನ್ನು ಹಬ್ಬಕ್ಕೆ ಅಂತ ಹೊಲಿಸ್ಕೊಳ್ಳೋಣ ಅಂತಲೇ ತರಿಸಿದ್ದು. ಬಟ್ ಅದು ಮೂರೂ ಇನ್ನೂ ಕಲರ್ಸ್ ಇಷ್ಟ ಆಗಿದ್ದರಿಂದ ಸೊ ಇದನ್ನು ತರಿಸ್ಕೊಂಡೆ. ಸೊ ನೋಡಿ, ಈ ಕಲರ್ಸ್ನ ನಾವು ಬಂದು ಈ ಕಲರಲ್ಲಾಗಲಿ ಇಲ್ಲಾಂದರೆ ನಾವು ಬೇರೆ ವರ್ಕ್ ಮಾಡಿಸ್ಬೇಕು ಅಂದರೆ ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಪ್ರಕಾರ ಈ ವರ್ಕ್ಗೆ ಹೇಗೋ ಒಂದು 5000 6000 ಆದ್ರೂ ಪೇ ಮಾಡಲೇಬೇಕು ನಾವು ಹ್ಯಾಂಡ್ ವರ್ಕ್ಗೆ. ಬಟ್ ಇದು ಮಿಷಿನ್ ವರ್ಕೇ ಆಗಿದ್ರು ನೀವು ನೋಡಿ ಏನು ಚೆನ್ನಾಗಿದೆ ಅಂತ. ಇವಾಗ ನಾನು ಪ್ರೀವಿಯಸ್ಸಲ್ಲಿ ಒಂದು 3-4 ಮಂತ್ ಬ್ಯಾಕ್ ಒಂದು ಆ್ಯರಿ ವರ್ಕ್ ಮಾಡಿಸ್ದೆ. ಸಿಂಪಲ್ಲಾಗಿ ಥ್ರೆಡ್ ವರ್ಕ್ ಮಾಡಿಸಿದ್ದು, ಅದಕ್ಕೆ ಮಿರರ್ ಇಡಿಸಿ. ಸೊ 2500 ಚಾರ್ಜ್ ಮಾಡಿದ್ರು ಆ ಬ್ಲೌಸ್ಗೆ. ಸೊ ಅಷ್ಟು ಇವಾಗೆಲ್ಲನೂ ಆ್ಯರಿ ವರ್ಕ್ಗೆ ಜಾಸ್ತಿನೇ ಡಿಮ್ಯಾಂಡ್ ಇದೆ ಮತ್ತು ರೇಟು ಜಾಸ್ತಿ. ಮೊದಲ ಥರ ಇಲ್ಲ, ಈಗ ತುಂಬಾ ರೇಟ್ ಆಗಿದೆ. ಒಂದು ಲೈನ್ ಜಾಸ್ತಿ ಆದ್ರೂ 1500 ಈ ರೀತಿ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಡಿಸೈನ್ ಮಾಡಿಸ್ಬೇಕು ಅಂದರೂ ಕೂಡ ಜಾಸ್ತಿ ಕೇಳ್ತಾರೆ. ಮ್ಯಾಕ್ಸಿಮಮ್ ನೀವು ಏನೇ ಯೋಚನೆ ಮಾಡಿ ಈ ಥರ ಬ್ಲೌಸ್ಗೆ ವರ್ಕ್ ಮಾಡಿಸ್ಬೇಕು ಅಂದರೆ ನೀವು ಬೇಕಾದರೆ ಕೇಳಿ ನೋಡಿ, ಹೇಗೂ ಒಂದು 4500 ರುಪೀಸ್ ನಿಮಗೆ ಚಾರ್ಜ್ ಮಾಡ್ತಾರೆ ವಿತೌಟ್ ಸ್ಟಿಚಿಂಗು. ನೀವು ಸ್ಟಿಚ್ ಮಾಡಿಸ್ತೀನಿ ಅಂತಂದರೂ ಅದಕ್ಕೆ 5000 ಇಲ್ಲ 600 ಬಂದು ಚಾರ್ಜ್ ಮಾಡ್ತಾರೆ. ಆ್ಯರಿ ವರ್ಕ್ ಬ್ಲೌಸ್ಗೆಲ್ಲನೂ ರೇಟ್ ಜಾಸ್ತಿ. ಯಾಕಂದರೆ ಸ್ಟಿಚಿಂಗ್ ಬಂದು ಒಂದು ಸ್ವಲ್ಪ ಅವ್ರಿಗೆ ಹಾರ್ಡ್ ಅನ್ಸುತ್ತಲ್ವ. ಸೊ ಹಾಗಾಗಿ ನೋಡಿ ಮಾಡಬೇಕು ಕಟಿಂಗ್ ಪ್ರತಿಯೊಂದು ಅಷ್ಟೇ. ಸೊ ಅದಕ್ಕೆ ಅವರು ಒಂದು ಸ್ವಲ್ಪ 100 ರೂಪಾಯಿ ಜಾಸ್ತಿ ಕೇಳ್ತಾರೆ. ನನಗಂತೂ ಇದು ತುಂಬ ಇಷ್ಟ ಆದಮೇಲೆ ಬಂದು ನಾನು ಕಲರ್ಸು ಸ್ವಲ್ಪ ಕಲರ್ ಕಾಂಬಿನೇಷನ್ಸ್ ನೋಡಿ, ಗ್ರೀನ್, ಪರ್ಪಲ್ ಈ ರೀತಿ ಕಲರ್ಸ್ ಮಿಕ್ಸ್ ಮ್ಯಾಚ್ ಇರೋ ಥರ ನಾನು ಆರ್ಡ್ರ್ ಮಾಡಿಕೊಂಡೆ. ಯಾಕಂದರೆ ಸೇಮ್ ಕಲರ್ ಬೇಡ ಅಂತ. ಹಾಗೆ ಸ್ಯಾರಿ ಬಂದು ಇದು ಬಂದು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು. ಆ ಸ್ಯಾರಿಗೆ ಈ ಬ್ಲೌಸಸ್ ಕೂಡ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ಇಲ್ಲ ನಾನು ಈ ಬ್ಲೌಸ್ಗೂ ಈ ಸ್ಯಾರಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ತಿದ್ದೀನಿ. ಯಾಕಂದರೆ ಬೇಕೇ ಬೇಕು ಮ್ಯಾಚ್ ಇರೋದಕ್ಕೆ. ಒಂದು ವೇಳೆ ನಮಗೆ ಗ್ರ್ಯಾಂಡ್ ಲುಕ್ ಬೇಕು ಅಂದಾಗ ಅದನ್ನು ಯಾವಾಗಾದರೂ ಗ್ರ್ಯಾಂಡ್ ಲುಕ್ಗೆ, ಹಬ್ಬಗಳಿಗೆ, ದೊಡ್ಡ ದೊಡ್ಡ ಫಂಕ್ಷನ್ಸ್ಗೆ ನಾವು ಅದನ್ನು ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಬ್ಲೌಸಸ್ಸು. ಇದ್ರದ್ದು ಸ್ಯಾರಿ ಬ್ಲೌಸ್ ಬಂದು ನಾರ್ಮಲಾಗಿ ವಿಯರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ರಾಯಲ್ ಬ್ಲೂ ಕಲರ್ ಇದು. ಇದರಲ್ಲಿ ನಾನು ಸ್ಯಾರಿ ತೊಗೊಂಡಿದ್ದು.
ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು ನಾನು. ಇದು ಅಷ್ಟೇ ಸಿಲ್ಕ್ ಮೆಟೀರಿಯಲ್ ಇದು. ಇದಕ್ಕೆ ಈ ಥರ ಒಂದು ವರ್ಕ್ ಕೊಟ್ಟಿದ್ದಾರೆ ಸಿಲ್ಕ್ದು. ಒಂದು ರೇಷ್ಮೆ ಸೀರೆ ಲುಕ್ ಇದೆ. ಬಟ್ ಪ್ರೈಸಸ್ ಎಲ್ಲನೂ ಕಮ್ಮಿನೇ ಇದು. 700 800 ಆ ರೀತಿ ಪ್ರೈಸ್ ಇದು. ಸೊ ಇದಕ್ಕೂ ನಾನು ವೈಟ್ ಕಲರ್ ಮ್ಯಾಚ್ ಮಾಡ್ಕೋಬೋದು, ಇಲ್ಲ ಗ್ರೀನ್ ಕಲರ್ದು ಮ್ಯಾಚ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಕಮ್ಮಿ ಬಜೆಟಲ್ಲಿ ನೀವು ಈ ರೀತಿ ಬ್ಲೌಸಸ್ ಸ್ಯಾರೀಸ್ ನೋಡ್ತೀರಾ ಅಂದರೆ ಆರಾಮಾಗಿ ಮೀಶೋನಲ್ಲೇ ನೋಡ್ಬೋದು. ಅಷ್ಟು ಚೆನ್ನಾಗಿದೆ ಬ್ಲೌಸಸ್ಸು. ಬೇಕಾದರೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.